ನಮಸ್ಕಾರ ವೀಕ್ಷಕರೇ, 9 ಡಿಸೆಂಬರ್ ಬೆಳಗ್ಗೆ 9 ಗಂಟೆ ಈ ದಿನದಂದು ಅತುಲ್ ಸುಭಾಷ್ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಎಂಬ ಒಂದು NGOಗೆ ಒಂದು ಇಮೇಲ್ ಮಾಡಿದ್ದ. ಈ ಇಮೇಲ್ ನಲ್ಲಿ ಅತುಲ್ನ ವಿಡಿಯೋ, ಸೂಸೈಡ್ ನೋಟ್, ಫೋಟೋಸ್ ಮತ್ತು ಹಲವು ರೀತಿಯ ಡಾಕ್ಯುಮೆಂಟ್ಸ್ ಗಳಿದ್ದವು. ಇದನ್ನು ನೋಡಿದ ಆ ಸಂಸ್ಥೆಯ ಅಧಿಕಾರಿಗಳು ಸಮೀಪದ ಪೊಲೀಸ್ ಸ್ಟೇಷನ್ಗೆ ಅಲರ್ಟ್ ಮಾಡಿದ್ರು. ಆದ್ರೆ ಪೊಲೀಸರು ಆತನ ಅಪಾರ್ಟ್ಮೆಂಟ್ಗೆ ತಲುಪುವ ಹೊತ್ತಿಗೆ ತುಂಬಾ ತಡವಾಗಿತ್ತು. ಪೊಲೀಸರಿಗೆ ಅಲ್ಲಿ ಸಿಕ್ಕಿದ್ದು ಆತನ ಶವ ಮತ್ತು ಅದರ ಮೇಲಿದ್ದ ಒಂದು ನೋಟ್. ಈ ನೋಟ್ನ ಹೆಡ್ಲೈನ್ ಇತ್ತು, ಜಸ್ಟಿಸ್ ಈಸ್ ಡ್ಯೂ. ಈತನ ವಿಡಿಯೋ ಪಬ್ಲಿಕ್ ಆಗಿದ್ದೇ ತಡ ಸೋಷಿಯಲ್ ಮೀಡಿಯಾಗಳಲ್ಲಿ ಈತನ ಕೇಸ್ಗೆ ಚರ್ಚೆ ಶುರುವಾಯಿತು. ಭಾರತದಲ್ಲಿ ಇತ್ತೀಚೆಗೆ ಇದೇ ತರಹದ ಹಲವಾರು ಕೇಸ್ಗಳು ಹೊರಬರುತ್ತಿವೆ. ಇಂದಿನ ದಿನಗಳಲ್ಲಿ ಚೆಹಲ್, ಶಮಿ ಮತ್ತು ಹಾರ್ದಿಕ್ ದಂತಹ ಸ್ಟಾರ್ ಕ್ರಿಕೆಟರ್ಗಳ ಡಿವೋರ್ಸ್ ಕೇಸ್ಗಳು ಹೊರಬಂದವು. ಇಂದು ಸರ್ಕಾರದ ಕೆಲವು ನಿಯಮಗಳಿಂದ ಅತುಲ್ ಸುಭಾಷ್ ದಂತೆ ನೂರಾರು ಜನ ಕಿರುಕುಳಕ್ಕೊಳಗಾಗುತ್ತಿದ್ದಾರೆ. ಈ ಅತುಲ್ ಸುಭಾಷ್ನ ಕೇಸ್ನಲ್ಲಿ ನಡೆದಿದ್ದಾದರೂ ಏನು ಮತ್ತು ಇದಕ್ಕೆ ಕಾರಣವಾದ ಸರ್ಕಾರದ ಕೆಲವು ನಿಯಮಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. अतुल सुभाष 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 अतुल 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 ಇಂದಿನ ದಿನಗಳಲ್ಲಿ ಹೊರಬಂದ ಹಾರ್ದಿಕ್ ಮತ್ತು ಅತುಲ್ ಸುಭಾಷ್ ದಂತೆ ಹಲವು ಕೇಸ್ಗಳಲ್ಲಿ ಕಾಮನ್ ಆಗಿರುವಂತದ್ದು ಹಿಂದೂ ಮ್ಯಾರೇಜ್ ಆಕ್ಟ್ ನ ಕೆಲವು ಲಾಗಳು. ಈ ಅತುಲ್ ಸುಭಾಷ್ ನ ಕೇಸ್ ನಲ್ಲಿ ಮುಂದೆ ಹೋಗಕ್ಕೂ ಮುಂಚೆ ನಾವು ಈ ಲಾಗಳು ಹೇಗೆ ಬಂದಿವೆಂದು ನೋಡೋಣ. ಸಮಾಜದಲ್ಲಿ ತನ್ನ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಸ್ತ್ರೀಯರಿಗೆ ತುಂಬಾ ಹೋರಾಟ ಮಾಡಬೇಕಾಯಿತು. 1984ರಲ್ಲಿ ಅಮೆರಿಕದಲ್ಲಿ ಶುರುವಾದ ಸೀನಿಕಾ ಕನ್ವೆನ್ಷನ್ ಎಂಬ ಮೂವ್ಮೆಂಟ್ ಸ್ತ್ರೀಯರ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಬುನಾದಿ ಹಾಕಿತು. I think the time has come when women have got to find self-respect and a full identity of their own. Free our sisters! Free ourselves! What do we want? Equal pay! ಭಾರತದಲ್ಲಿ ಕೂಡ ಸಾವಿತ್ರಿಬಾಯಿ, ಪಂಡಿತ್ ರಮಾಬಾಯಿ, ರಾಜಾರಾಮ್ ಮೋಹನ್ ರಾಯ್ ಮತ್ತು ರಮಾಬಾಯಿ ದಂತೆ ಹಲವು ಹೋರಾಟಗಾರರು ಸ್ತ್ರೀಯರ ಹಕ್ಕುಗಳಿಗಾಗಿ ಹೋರಾಡಿದ್ದರು. ನಿಮಗೆಲ್ಲ ಗೊತ್ತಿರುವ ಪ್ರಕಾರ ಭಾರತದಲ್ಲಿ ಪುರಾತನ ಕಾಲದಿಂದಲೂ ವರದಕ್ಷಿಣೆಯಂತ ಆಚರಣೆಗಳು ಪ್ರಚಲಿತದಲ್ಲಿವೆ. ಇನ್ಫ್ಯಾಕ್ಟ್ ಇಂದಿಗೂ ಕೂಡ ಪ್ರಚಲಿತದಲ್ಲಿವೆ. ಆದರೆ 90s ಸಮಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆಯಾಗಿತ್ತು. ವರದಕ್ಷಿಣೆ ಹೆಸರಿನಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ಹಿಂಸೆ, ಕಿರುಕುಳ ಮತ್ತು ಅತ್ಯಾಚಾರಗಳನ್ನು ತಡೆಯಲು ಮತ್ತೆ ಹಲವು ರೀತಿಯ ಚಳುವಳಿಗಳು ಶುರುವಾದವು. 1960ರಿಂದ 70ರ ದಶಕದಲ್ಲಿ ಈ ಪ್ರತಿಭಟನೆಗಳು ಇನ್ನೂ ಜೋರಾದವು. ಇದರಿಂದಾಗಿ ಸರ್ಕಾರ ಮಹಿಳೆಯರ ಸುರಕ್ಷತೆಯನ್ನು ಕೇಂದ್ರವಾಗಿಟ್ಟುಕೊಂಡು ಅವರ ಹಿತಕ್ಕಾಗಿ ಕೆಲವು ಕಾಯ್ದೆಗಳನ್ನು ಪಾಸ್ ಮಾಡಿತು. ಆದರೆ ಮುಂದೆ ಬರ್ತಾ ಈ ಕಾಯ್ದೆಗಳು ಪುರುಷರ ವಿರುದ್ಧ ಒಂದು ವೆಪನ್ ರೀತಿ ಯೂಸ್ ಮಾಡಲಾರಂಭಿಸಿದರು. ಅದರಲ್ಲಿಯೇ ಒಂದು ಫ್ಯಾಮಿಲಿ ಅಂಡ್ ಮ್ಯಾರೇಜ್ ಆಕ್ಟ್. ಇದನ್ನು ಮೊದಲ ಬಾರಿಗೆ 1965ರಲ್ಲಿ ದ ಹಿಂದೂ ಮ್ಯಾರೇಜ್ ಆಕ್ಟ್ ಎಂದು ಜಾರಿಗೊಳಿಸಲಾಯಿತು. ಸಮಾಜದಲ್ಲಿ ಮೇಲ್ ಡಾಮಿನೆನ್ಸ್ ಹೆಚ್ಚಿದ್ದರಿಂದ ಇದರಲ್ಲಿ ಮುಂದೆ ಹಲವು ರೀತಿಯ ಚೇಂಜಸ್ ಕೂಡ ಆದವು. ಈ ಆಕ್ಟ್ ನಲ್ಲಿ 498A ಎಂಬ ಒಂದು ಸೆಕ್ಷನ್ ಇದೆ. ಇದರ ಪ್ರಕಾರ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯ ವರದಕ್ಷಿಣೆ ಕಿರುಕುಳ ಉಂಟಾದರೆ ಅವರು ತನ್ನ ಗಂಡನ ವಿರುದ್ಧ ಕೇಸ್ ದಾಖಲಿಸಬಹುದು. ಭಾರತದಲ್ಲಾಗುತ್ತಿರುವ ಡೌರಿ ಹರಾಸ್ಮೆಂಟ್ ಅನ್ನು ತಡೆಯಲು ಈ ಆಕ್ಟ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿತ್ತು. ಆದ್ರೆ ಒಂದು ವೇಳೆ ಯಾವುದೇ ಮಹಿಳೆಯರು ತನ್ನ ಗಂಡ ಅಥವಾ ಕುಟುಂಬದ ವಿರುದ್ಧ ಡೌರಿ ಕೇಸ್ ದಾಖಲಿಸಿದರೆ ಪೊಲೀಸರು ಯಾವುದೇ ಸಾಕ್ಷಿ ಇಲ್ಲದಿದ್ದರೂ ಕೂಡ ಅವರನ್ನು ಅರೆಸ್ಟ್ ಮಾಡಬಹುದು. ಈ ಒಂದು ಪಾಯಿಂಟ್ ದಿಂದ ಹಲವು ಮಹಿಳೆಯರು ಈ ಆಕ್ಟ್ ಅನ್ನು ಮಿಸ್ಯೂಸ್ ಮಾಡಲು ಶುರು ಮಾಡಿದರು. ಯಾವುದೇ ಕಾರಣವಿಲ್ಲದೆ ಹಲವು ಮಹಿಳೆಯರು ತನ್ನ ಗಂಡನ ವಿರುದ್ಧ ಆಸ್ತಿಗಾಗಿ ಫೇಕ್ ಹರಾಸ್ಮೆಂಟ್ ಮತ್ತು ಡೌರಿದಂತ ಕೇಸ್ಗಳನ್ನು ಹಾಕಲು ಶುರು ಮಾಡಿದರು. ಅತುಲ್ ಸುಭಾಷ್ನ ಕೇಸ್ನಲ್ಲಾದದ್ದು ಕೂಡ ಇದೆ. ಬೇಸಿಕಲಿ ಅತುಲ್ ಹುಟ್ಟಿ ಬೆಳೆದಿದ್ದು ಬಿಹಾರ್ನ ಸಮಸ್ತಿಪುರ ಎಂಬಲ್ಲಿ. ಈತ ಕೆಲಸ ಮಾಡುವುದಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ. ಅತುಲ್ ಮತ್ತು ಈತನ ಹೆಂಡತಿ ನಿಖಿತಾ ಪರಿಚಯವಾಗಿದ್ದು shaadi.com ದಿಂದ. ನಂತರ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು 2019ರಲ್ಲಿ ಮದುವೆ ಆದ್ರು. ಮದುವೆ ಆದ ಕೆಲವು ತಿಂಗಳ ನಂತರದಿಂದಲೇ ಇವರಿಬ್ಬರ ನಡುವೆ ಬಿರುಕು ಬಿಡಲು ಶುರುವಾಯಿತು. ಆದರೂ ಕೂಡ ಅತುಲ್ ತಾನೇ ನಿಖಿತನ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಹೊಂದಿಕೊಳ್ಳಲಾರಂಭಿಸಿದ. ನಿಖಿತಳ ಎಲ್ಲ ನೀಡ್ಸ್ ಗಳನ್ನು ಪೂರೈಸುವುದು ಮತ್ತು ಅವಳನ್ನು ಆಫೀಸ್ಗೆ ಡ್ರಾಪ್ ಮಾಡುವುದಕ್ಕಾಗಿ ಕೂಡ ಈತನೇ ಹೋಗುತ್ತಿದ್ದ. ಅದರಿಂದ ಇವರಿಬ್ಬರ ನಡುವೆ ಎಲ್ಲ ಸರಿ ಕೂಡ ಆಯಿತು. 2019ರಲ್ಲಿ ನಿಖಿತಳ ತಂದೆಯ ಮರಣವಾಗುತ್ತೆ. ಇಲ್ಲಿಂದ ಕೆಲವು ಕಾರಣಗಳಿಂದ ಮತ್ತೆ ಇವರಿಬ್ಬರ ನಡುವಿನ ಸಂಬಂಧ ಹದಗೆಡಲಾರಂಭಿಸುತ್ತದೆ. 2019ರಲ್ಲಿಯೇ ಭಾರತದಾದ್ಯಂತ ಕೋವಿಡ್ ದಿಂದಾಗಿ ಲಾಕ್ಡೌನ್ ಜಾರಿಗೊಳಿಸಲಾಗಿತ್ತು. पूरे देश में आज रात 12 बजे से संपूर्ण देश में ಸಂಪೂರ್ಣ ಲಾಕ್ಡೌನ್ ಹೋನೆ ಜಾ ರಹಾ ಹೈ. ಇದರಿಂದಾಗಿ ನಿಖಿತಳ ತಾಯಿಯವರ ಬಿಸ್ನೆಸ್ ಕೂಡ ಬಂದಾಗಿತ್ತು. ಇದರಿಂದಾಗಿ ಅವರು ಬಿಸ್ನೆಸ್ ಅನ್ನು ಮತ್ತೆ ಶುರು ಮಾಡಲು ಅತುಲ್ನಿಗೆ ಹಣ ಕೇಳಲು ಶುರು ಮಾಡಿದರು. ಇದರಿಂದ ಅತುಲ್ ಕೂಡ ಅವರಿಗೆ ಹಣವನ್ನು ಕೊಟ್ಟನು. ಆದರೆ ಇದು ಇಲ್ಲಿಗೆ ನಿಲ್ಲಲಿಲ್ಲ. ಅತುಲ್ನ ಅತ್ತೆ ಪದೇ ಇನ್ನೂ ಹಣವನ್ನು ಕೇಳಲು ಶುರು ಮಾಡಿದರು. ಆದರೆ ಅತುಲ್ ಇನ್ನೂ ಹಣವನ್ನು ಕೊಡಲು ನಿರಾಕರಿಸುತ್ತಾನೆ. ಅದರಿಂದಾಗಿ ಮತ್ತೆ ಅತುಲ್ ಮತ್ತು ನಿಖಿತಾಳ ನಡುವೆ ಜಗಳ ಶುರುವಾಗುತ್ತೆ. ಇದರಿಂದ ನಿಖಿತಾ ತನ್ನ ಹತ್ತಿರವಿದ್ದಂತ ಎಲ್ಲಾ ಒಡವೆಗಳನ್ನು ತೆಗೆದುಕೊಂಡು ತಾಯಿಯವರ ಮನೆಗೆ
ಮನೆಗೆ ಹೊರಟು ಹೋದಳು. ಇದು ಕೇವಲ ಇಷ್ಟಕ್ಕೆ ನಿಲ್ಲಲಿಲ್ಲ. ನಿಖಿತಾ ಅತುಲ್ನ ವಿರುದ್ಧ 2022ರಲ್ಲಿ 498A ನ ಅಡಿಯಲ್ಲಿ ಡೌರಿ ಕೇಸ್ ದಾಖಲಿಸುತ್ತಾಳೆ. ಕೇವಲ ಇದು ಒಂದೇ ಮಾತ್ರವಲ್ಲ, ನಿಖಿತಾ ಅತುಲ್ನ ವಿರುದ್ಧ ಡೊಮೆಸ್ಟಿಕ್ ವೈಲೆನ್ಸ್, ಸೆಕ್ಸುವಲ್ ಹರಾಸ್ಮೆಂಟ್ ದಂತೆ 9 ಕೇಸ್ಗಳನ್ನು ದಾಖಲಿಸಿದಳು. ಇದರಿಂದ ಕೋರ್ಟ್ ಅತುಲ್ಗೆ ಪ್ರತಿ ತಿಂಗಳು 80,000 ರೂಪಾಯಿದಷ್ಟು ನಿಖಿತಾಗೆ ಮೇಂಟೆನೆನ್ಸ್ ಕಾಸ್ಟ್ ಆಗಿ ನೀಡಲು ಆದೇಶ ಮಾಡಿತು. ಕೇವಲ 2 ವರ್ಷಗಳಲ್ಲಿ 120 ಕೋರ್ಟ್ ಹಿಯರಿಂಗ್ ಆದವು. ಇದರಿಂದ ಅತುಲ್ ಸುಮಾರು 40 ಬಾರಿ ಬೆಂಗಳೂರಿನಿಂದ ಜೋಧ್ಪುರ್ಗೆ ಟ್ರಾವೆಲ್ ಮಾಡಬೇಕಾಯಿತು. ನಿಖಿತಾಳ ಕುಟುಂಬದಿಂದ ಅತುಲ್ಗೆ ಆಗುತ್ತಿರುವ ಹಣದ ಡಿಮಾಂಡ್ ಮತ್ತು ಹರಾಸ್ಮೆಂಟ್ ದಿಂದ ಅತುಲ್ ಸುಸೈಡ್ ಮಾಡಿಕೊಳ್ಳಲು ಮುಂದಾಗುತ್ತಾನೆ. ಈತ ಆತ್ಮಹತ್ಯೆ ಮಾಡಿಕೊಳ್ಳೋಕು ಮುಂಚೆ ತನ್ನ ಮೇಲೆ ಆದ ಅತ್ಯಾಚಾರದ ಬಗ್ಗೆ 1 ಗಂಟೆಯ ವಿಡಿಯೋ ಮಾಡಿ ಒಂದು ಸುಸೈಡ್ ನೋಟ್ ಅನ್ನು ಸೇವ್ ಇಂಡಿಯನ್ ಫ್ಯಾಮಿಲಿ ಎಂಬ ಒಂದು NGOಗೆ ಇಮೇಲ್ ಮಾಡಿದ. ನಾನು ಸತ್ತ ಮೇಲೆಯೂ ಕೂಡ ನನಗೆ ನ್ಯಾಯ ಸಿಗದಿದ್ದರೆ ನನ್ನ ಅಸ್ಥಿಗಳನ್ನು ಕೋರ್ಟ್ನ ಹೊರಗಿನ ನಾಲೆಯಲ್ಲಿ ಹಾಕಿ ಎಂದು ಈತನ ಸುಸೈಡ್ ನೋಟ್ ನಲ್ಲಿ ಬರೆದಿದ್ದ. मेरा अस्थि विसर्जन तब तक नहीं होना चाहिए जब तक मेरे हरासर्स को पनिशमेंट नहीं मिलता. इतने सारी चीजें, एविडेंस और सब कुछ होने के बाद भी अगर ये जज और मेरे बाकी के हरासर्स को पनिशमेंट नहीं देती है और बरी कर देती है, तो मेरा जो अस्थि है वहीं कोर्ट के बाहर किसी गटर में बहा देना चाहिए, ताकि मैं ये जान जाऊं इस देश में क्या वैल्यू है एक लाइफ की. ಈ ಕೇಸ್ನ ಮೇಲೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.